ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ ಡೇರಿಂಗ್ ನೇಚರ್ಗೆ ಫೇಮಸ್ ಆದವರು. ಯಾವುದೇ ಮುಲಾಜಿಲ್ಲದೆ ತಮ್ಮ ಅಭಿಪ್ರಾಯವನ್ನ ಹೇಳುವಂಥವರು, ತಾವು ಹೇಳಿದ್ದನ್ನ ಮಾಡಿ ತೋರಿಸುವಂಥವರು. ಈಗ ಅಂಥದ್ದೇ ಒಂದು ಮಹತ್ವದ ನಿರ್ಧಾರ ಮಾಡಿದ್ದಾರೆ. ಏನದು? ಬನ್ನಿ ನೋಡೋಣ. ಮುಸ್ಲಿಂ ವಿವಾಹ ಕಾಯ್ದೆಗೆ ಕೋಕ್. ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಸಿಎಂ, ಕಟ್ಟರ್ ಹಿಂದೂವಾದಿ, ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ, ತಮ್ಮ ಖಡಕ್ ಮಾತಿನ ಶೈಲಿಗೆ ಫೇಮಸ್ ಆಗಿರೋ ನಾಯಕ. ಈಗ ಹಿಮಂತ್ ಶರ್ಮಾ ಮುಸ್ಲಿಮರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಮುಸ್ಲಿಂ ವಿವಾಹ ಮತ್ತು ವಿಚ್ಛೇದನ ನೋಂದಣಿ ಕಾಯ್ದೆ 1935 ರದ್ದುಗೊಳಿಸಿದ್ದಾರೆ. ಈ ಮೂಲಕ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಸಂಕಲ್ಪ ತೊಟ್ಟಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ. ಬಾಲ್ಯ ವಿವಾಹಕ್ಕೆ ಶಾಶ್ವತವಾಗಿ ಮುಕ್ತಿ ಹಾಡುವುದಕ್ಕೆ ಇದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಸ್ವತಃ ಹಿಮಂತ್ ಶರ್ಮಾ ಹೇಳಿದ್ದಾರೆ. ಮುಸ್ಲಿಂ ವಿವಾಹ ಕಾಯ್ದೆಗೆ ಕೋಕ್ ಕೊಡೋದ್ರ ಮೂಲಕ ಐತಿಹಾಸಿಕ ನಿರ್ಧಾರ ಕೈಗೊಂಡಿದ್ದಾರೆ. ಕಾಯ್ದೆ ರದ್ದಾಗೋದ್ರಿಂದ ಆಗುವ ಲಾಭ. ಇನ್ನು ಈ ಕಾಯ್ದೆಯನ್ನ ರದ್ದು ಮಾಡೋದ್ರಿಂದ ಹಲವು ಬದಲಾವಣೆಗಳಾಗತ್ತೆ. ಬಾಲ್ಯ ವಿವಾಹ ನಿಷೇಧವಾಗತ್ತೆ, ವಿವಾಹ ನೋಂದಣಿಯನ್ನ ಕಡ್ಡಾಯ ಮಾಡುವುದು, ಹಾಗೆ ಖಾಜಿಗಳನ್ನ ತೆಗೆದುಹಾಕೋದು. ಮುಸ್ಲಿಂ ಶರಿಯಾ ಕಾನೂನು ಪ್ರಕಾರ ಖಾಜಿಗಳು ಅಂದ್ರೆ ಮುಸ್ಲಿಮರ ಮದುವೆಯನ್ನ ಹಾಗೂ ಡಿವೋರ್ಸ್ ರಿಜಿಸ್ಟರ್ ಮಾಡುವ ರಿಜಿಸ್ಟ್ರಾರ್ಗಳು. ಹೀಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಭದ್ರತೆ ಒದಗಿಸುವುದಕ್ಕೆ ಹಿಮಂತ್ ಶರ್ಮಾ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಇಷ್ಟೇ ಅಲ್ಲ, ಅಸ್ಸಾಂನಲ್ಲಿ ಮುಸ್ಲಿಂ ಮೂಲಭೂತವಾದವನ್ನ ಕಂಟ್ರೋಲ್ ಮಾಡುವುದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಹೊಸ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ದಾರೆ ಹಿಮಂತ್. ಇದಕ್ಕೂ ಮುಂಚೆ ಅಸ್ಸಾಮಿನಲ್ಲಿ ಮೂಲಭೂತವಾದಿಗಳ ಹತೋಟಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರು. ಇಸ್ಲಾಂ ಮತಾಂಧರ ಮಾತಿಗೆ ಮರುಳಾಗದಂತೆ ಸಾಮಾನ್ಯ ಅಸ್ಸಾಮಿ ಮುಸ್ಲಿಮರ ಮನವೊಲಿಸುವಲ್ಲಿ ಯಶಸ್ಸನ್ನ ಕಾಣತೊಡಗಿದ್ರು. ಅಸ್ಸಾಮಿನಲ್ಲಿ ಮುಸ್ಲಿಮರ ವಿರುದ್ಧ ಕಠಿಣ ಕ್ರಮಗಳಿಗೆ ಮುಂದಾಗದೆ ಸಮಯೋಚಿತ ಸ್ಟೆಪ್ಸ್ ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ. ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ, ಹಿಂದೂ ದ್ವೇಷಿ ಮುಸ್ಲಿಮರಲ್ಲಿ ಬಹುತೇಕ ಮುಸ್ಲಿಮರನ್ನ ಹಿಂದೂಗಳ ಜೊತೆ ಸಹಬಾಳ್ವೆಯಿಂದ ಜೀವನ ನಡೆಸೋ ಹಾಗೆ ಬದಲಾಯಿಸಿದ್ದಾರೆ. ಹೇಮಂತ್ ಬಿಸ್ವಾ ಶರ್ಮಾ ಈ ವಿಚಾರವಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದು ಫಲ ಕೂಡ ನೀಡಿದೆ. ಅಸ್ಸಾಂನಲ್ಲಿ ಹಿಂಸಾಚಾರಕ್ಕೆ ಕಡಿವಾಣ ಬಿದ್ದಿದೆ. ಇನ್ನು ಹಿಮಂತ್ ಶರ್ಮಾ ಎನ್ಆರ್ಸಿ ಇಶ್ಯೂ ಹಾಗೂ ಸಿಎಎ ಕಾಯ್ದೆಯನ್ನ ಜಾರಿ ಮಾಡೋ ಟೈಮಲ್ಲಿ ಅಸ್ಸಾಂನಲ್ಲಿ ಹಲವು ಸವಾಲುಗಳನ್ನು ಎದುರಿಸಿದ್ರು. ಆ ಪರಿಸ್ಥಿತಿಯನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ರು. ಅಸ್ಸಾಂನಲ್ಲಿ ತಗ್ಗಿದ ಹಿಂಸಾಚಾರ, ಮುಸ್ಲಿಂ ಶಿಕ್ಷಣಕ್ಕೆ ಒತ್ತು ಕೊಟ್ಟ ಶರ್ಮಾ. ಕಳೆದ ಹಲವು ವರ್ಷಗಳಿಂದಲೂ ಅಸ್ಸಾಂ ಮೂಲಭೂತವಾದಿಗಳು ಹಾಗೂ ಪ್ರತ್ಯೇಕತಾವಾದಿಗಳ ದಾಳಿಗೆ ನಲುಗಿ ಹೋಗಿದೆ. ಇನ್ನು ಅಸ್ಸಾಂ ಗಡಿ ಭಾಗಗಳಲ್ಲಿ ಮುಸ್ಲಿಮರು ಅಕ್ರಮವಾಗಿ ವಲಸೆ ಬರ್ತಿದ್ರಿಂದ ಹಿಂದೂಗಳು ಭಯದಲ್ಲೇ ಬದುಕ್ತಿದ್ರು. ಆದರೆ ದಿನಗಳು ಉರುಳ್ತಾ ಅಸ್ಸಾಂನಲ್ಲಿ ಹಿಂಸಾಚಾರವು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬಂತು. ಇನ್ನು ಮುಸ್ಲಿಮರ ವಿಚಾರಕ್ಕೆ ಬರುವುದಾದ್ರೆ, ಎನ್ಆರ್ಸಿ, ಬಾಲ್ಯ ವಿವಾಹದ ಮೇಲಿನ ಕಡಿವಾಣ ಮುಂತಾದ ಸಮಸ್ಯೆಗಳು ಅಸ್ಸಾಂನಲ್ಲಿ ಪ್ರಭಾವ ಬೀರಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ನಿಮ್ಮ ಮಕ್ಕಳನ್ನ ಮದರಸಾಗೆ ಕಳಿಸೋ ಬದಲು ಸುಶಿಕ್ಷಿತರನ್ನಾಗಿ ಮಾಡಿ, ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಿ ಅಂತ ಮುಸ್ಲಿಮರಿಗೆ ಅಸ್ಸಾಂ ಸಿಎಂ ಕರೆ ಕೊಟ್ಟಿದ್ರು. ಈ ಮೂಲಕ ಮುಸ್ಲಿಮರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ರು. ಇಷ್ಟಾದ್ರೂ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ಸಮಾಧಾನ ಇಲ್ಲ. ಹೆಚ್ಚಾಗ್ತಾ ಇರೋ ಮುಸ್ಲಿಂ ಜನಸಂಖ್ಯೆಯಿಂದ ತಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಡೆಮೋಗ್ರಫಿ ಬದಲಾವಣೆ ಬಗ್ಗೆ ಆತಂಕ ಇದ್ದೇ ಇದೆ. ಮುಸ್ಲಿಂ ಜನಸಂಖ್ಯೆ ಹೆಚ್ಚಳ, ಮೂಲಭೂತವಾದಕ್ಕೆ ಹಿಮಂತ್ ಶರ್ಮಾ ಮದ್ದು. 1951ರಲ್ಲಿ ಅಸ್ಸಾಮಿನ ಒಟ್ಟು ಜನಸಂಖ್ಯೆ 12% ಮುಸ್ಲಿಮರ ಸಂಖ್ಯೆ ಈಗ 40% ಏರಿಕೆಯಾಗಿದೆ. ಈ ಬಗ್ಗೆ ಸ್ವತಃ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕಳವಳ ವ್ಯಕ್ತಪಡಿಸಿದ್ರು. ಇದರಿಂದ ನಾವು ನಮ್ಮ ಅತಿ ಹೆಚ್ಚು ಜಿಲ್ಲೆಗಳನ್ನ ಕಳೆದುಕೊಂಡಿದ್ದೇವೆ. ಇದು ನನಗೆ ರಾಜಕೀಯ ವಿಚಾರವಲ್ಲ, ಬದಲಿಗೆ ಇದು ಜೀವನ ಮತ್ತು ಸಾವಿನ ಪ್ರಶ್ನೆಯಾಗಿದೆ ಅಂತ ಕೂಡ ಅವರು ಆತಂಕ ವ್ಯಕ್ತಪಡಿಸಿದ್ರು. ಈ ಆತಂಕಗಳ ನಡುವೆಯೂ ಹಿಮಂತ್ ಶರ್ಮಾ ಮುಸ್ಲಿಮರ ಪರ ಇಷ್ಟೊಂದು ಒಲವು ತೋರಿದ್ರು. ಅದು ಕೂಡ ಬಹುತೇಕ ಮುಸ್ಲಿಮರು ಬಿಜೆಪಿಗೆ ಯಾಕೆ ವೋಟ್ ಮಾಡಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ. ದೇಶದಲ್ಲಿ ಜಮ್ಮು ಕಾಶ್ಮೀರದ ನಂತರ ಅಸ್ಸಾಂನಲ್ಲಿ ಅತಿ ಹೆಚ್ಚು ಮುಸ್ಲಿಮರಿರುವುದು. 2011ರ ಜನಗಣತಿ ಪ್ರಕಾರ ಅಸ್ಸಾಂನಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 34% ಮುಸ್ಲಿಮರಿದ್ದಾರೆ. ಬಾಂಗ್ಲಾದೇಶ ಮೂಲದ ವಲಸಿಗ ಮುಸ್ಲಿಮರು, ಅಸ್ಸಾಮಿ ಮಾತನಾಡೋ ಸ್ಥಳೀಯ ಮುಸ್ಲಿಮರಿದ್ದಾರೆ. ಹಿಮಂತ್ ಶರ್ಮಾ ಅಸ್ಸಾಂನಲ್ಲಿ ಮುಸ್ಲಿಮರ ಮೈಂಡ್ ಸೆಟ್ ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಹಿಮಂತ್ ಶರ್ಮಾಗೆ ಅತಿ ಗಂಭೀರವಾದ ಸವಾಲೆಂದ್ರೆ ಅಸ್ಸಾಂನಲ್ಲಿ ಬಾಂಗ್ಲಾದೇಶ ಮೂಲದ ಮುಸ್ಲಿಮರದ್ದು. ಒಟ್ಟು ಮುಸ್ಲಿಮರಲ್ಲಿ ಅಸ್ಸಾಮಿ ಭಾಷೆ ಮಾತನಾಡೋ ಸ್ಥಳೀಯ ಮುಸ್ಲಿಮರು ಕೇವಲ 37% ಇದ್ದಾರೆ. ಹಾಗೆ ಬಾಂಗ್ಲಾದೇಶ ಮೂಲದ ಮುಸ್ಲಿಮರು 63%. ಇಲ್ಲಿ ವಲಸೆ ಬಂದ ಮುಸ್ಲಿಮರು ಬಿಜೆಪಿ ಪರವಾಗಿಲ್ಲ. ಹೀಗಾಗಿ ಬಿಜೆಪಿಗೆ ಇದೊಂದು ದೊಡ್ಡ ಸವಾಲಾಗಿತ್ತು. ಇದೇ ಕಾರಣದಿಂದ ಬಿಜೆಪಿಗೆ ಮುಸ್ಲಿಮರ ಓಟ್ ಬೀಳ್ತಾ ಇರಲಿಲ್ಲ.
ಮುಸ್ಲಿಮರಲ್ಲಿ ಕೆಲವರಿದ್ದಾರೆ, ಅವರು ಬಹುಸಂಖ್ಯಾತರನ್ನ ವಿನಾಕಾರಣ ದ್ವೇಷಿಸುತ್ತಾರೆ ಅನ್ನೋದು ಹಿಮಂತ್ ಬಿಸ್ವಾ ಶರ್ಮಾ ಸ್ಪಷ್ಟ ಅಭಿಪ್ರಾಯ. ಇಂಥವರ ಬಗ್ಗೆ ಸಾಮಾನ್ಯ ಮುಸ್ಲಿಮರಲ್ಲಿ ಅರಿವು ಮೂಡಿಸೋ ಕೆಲಸವನ್ನ ಶರ್ಮಾ ಮಾಡಿದ್ದಾರೆ. ತಮ್ಮ ಹಾಗೂ ತಮ್ಮ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಅಸ್ಸಾಂನಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಕಡಿಮೆಯಾಗಿವೆ, ಹಾಗೆ ಭೂಮಿ ಅತಿಕ್ರಮಣ ಪ್ರಕರಣಗಳೂ ಕಡಿಮೆಯಾಗಿವೆ ಅನ್ನೋದು ಅಸ್ಸಾಂ ಮುಖ್ಯಮಂತ್ರಿಗಳ ವಿವರಣೆ. ಸವಾಲುಗಳೇನೇ ಇರಲಿ, ಹಿಮಂತ್ ಬಿಸ್ವಾ ಶರ್ಮಾ ಹಿಂದೂ ಪರಂಪರೆ ರಕ್ಷಣೆ, ಭಾರತದ ಸಮಗ್ರತೆ ರಕ್ಷಣೆ, ಇಂಥ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿಲುವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಾಲ್ಯ ವಿವಾಹದಂತಹ ಪಿಡುಗಾಗಿರಬಹುದು ಅಥವಾ ಪ್ರತ್ಯೇಕತಾವಾದ ಆಗಿರಬಹುದು, ಇವೆಲ್ಲವುಗಳ ಬಗ್ಗೆ ಅವರ ಬಳಿ ಮದ್ದಿದ್ದೇ ಇದೆ.